Happy birthday to you. Happy birthday. 1, 2, 3. ಅಳೋದಿಲ್ಲ ನಾನು ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್. ಲಾಸ್ಟ್ ವಿಡಿಯೋದಲ್ಲಿ ನನ್ನ ಸೀಮಂತದ ಪ್ರಿಪ್ರೇಷನ್ ಹೇಗಿತ್ತು ಅಂತ ನಾನು ಅಪ್ಲೋಡ್ ಮಾಡಿದ್ದೆ. ಆದರೆ ಈ ಸಲ ನನ್ನ ಎಕ್ಸಾಕ್ಟ್ ಸೀಮಂತ ಹಾಗೂ ನನ್ನ ಮಗಳ ಬರ್ತ್ಡೇ ಹೇಗೆ ನಡೀತು ಅಂತ ಈ ವಿಡಿಯೋದಲ್ಲಿ ಫುಲ್ಲಾಗಿ ಅಪ್ಡೇಟ್ ಮಾಡಿದ್ದೀನಿ. ಒಂದು ಮನೇಲಿ ಫಂಕ್ಷನ್ ಅಂದರೆ ಅವತ್ತೆಲ್ಲರೂ ಬೇಗ ಎದ್ದು ಒಂದೊಂದಂತ ಪ್ರಿಪ್ರೇಷನ್ ಮಾಡ್ಕೋತೀವಿ. ಇವತ್ತು ದಶುಗೆ ಎಕ್ಸಾಮ್ ಇರೋದ್ರಿಂದ ಅವನ್ನ ಸ್ಕೂಲಿಗೆ ಕಳಿಸ್ಲೇಬೇಕಿತ್ತು. ಸೊ ಹಾಗಾಗಿ ಅವನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ನಾವು ಅಡ್ಗೆಗೆ ಏನೇನು ಬೇಕಿತ್ತು ಅದನ್ನೆಲ್ಲ ಸೇರ್ಕೊಂಡು ಹಂಚ್ಕೊಂಡು ಕೆಲಸನ ಮುಂದುವರ್ಸಿದ್ವಿ. ನಾವೆಲ್ಲ ಸೇರ್ಕೊಂಡು ಮಧ್ಯಾಹ್ನದ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೋತಿದ್ರೆ ನಮ್ಮಮ್ಮ ತಿಂಡಿಗೆ ಏನಾದ್ರು ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ರು. ಎಲ್ಲರೂ ಸೇರ್ಕೊಂಡು ಬೇಗ ಬೇಗ ಅಡ್ಗೆನ ಮುಗಿಸ್ಕೋಬೇಕು ಅಂತ ಮೊದ್ಲೇನೆ ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಂಡಿದ್ವಿ. ಯಾಕಂದ್ರೆ ಸೆಲೆಬ್ರೇಷನ್ ಯಾರಿಗೂ ಮಿಸ್ ಆಗ್ಬಾರ್ದಲ್ವಾ. ಸೊ ಎಲ್ಲರೂ ಎಲ್ಲ ತರನು ಎಂಜಾಯ್ ಮಾಡ್ಬೇಕು ಅಂತ ಈ ತರ ಪ್ಲಾನ್ ಮಾಡಿದ್ವಿ. ಇನ್ನ ನಾನು ಮತ್ತೆ ನಮ್ಮ ಅತ್ತಿಗೆ ಸೊಪ್ಪನೆಲ್ಲ ಸೋಸಿ ನೀಟಾಗಿ ಕೊಟ್ರೆ ನಮ್ ವಿಕೆಂಡ್ನ ಕಟ್ಟಿಂಗ್ ನ ಸ್ಟಾರ್ಟ್ ಮಾಡ್ಕೊಂಡ್ರು. ನಮ್ಮಮ್ಮ ಅಡ್ಗೆಗೆ ಏನೇನ್ ಬೇಕು ಅದನ್ನೆಲ್ಲ ಒಂದ್ ಕಡೆಯಿಂದ ಜೋಡಿಸ್ತಾ ಬಂದ್ರು. ಇನ್ನ ಒಂದ್ ಕಡೆಯಿಂದ ಎಲ್ಲ ಸೆಟ್ ಆದ್ಮೇಲೆ ನಾನು ಚಿಕನ್ ಗೊಜ್ಜಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ಪೈಸಸ್ ಎಲ್ಲ ಎತ್ತಿಟ್ಟು ಒಂದೊಂದಾಗಿ ಅದನ್ನ ಫ್ರೈ ಮಾಡ್ಕೋತಾ ಇದ್ದೆ. ಇನ್ನ ಒಬ್ಬೊಬ್ರದ್ದು ಒಂದೊಂದ್ ಕೆಲ್ಸ ಅನ್ನೋ ಹಾಗೆ ನಮ್ಮ ಅತ್ತಿಗೆದು ರುಬ್ಬೋ ಪ್ರೋಗ್ರಾಮ್ ನಡೀತಾ ಇತ್ತು. ಕೆಲ್ಸದ ಮಧ್ಯೆ ತಿಂಡಿನೂ ರೆಡಿ ಆಯ್ತು. ಎಲ್ಲಾರು ಕೂತ್ಕೊಂಡು ತಿಂಡಿ ತಿನ್ಕೊಂಡ್ವಿ. ಅದಾದ್ಮೇಲೆ ಮತ್ತೆ ಕೆಲ್ಸನ ಕಂಟಿನ್ಯೂ ಮಾಡಿದ್ವಿ. ನನ್ಗಂತೂ ಸ್ವಲ್ಪ ನಿಂತ್ಕೊಂಡು ಕೆಲಸ ಮಾಡಕ್ ಸ್ವಲ್ಪ ಕಷ್ಟನೇ ಆಗ್ತಾ ಇತ್ತು. ಸೊ ಹಾಗಾಗಿ ನೀನ್ ಹೋಗು ನಾವೇ ಮಾಡ್ತೀವಿ ಅಂತ ಹೇಳಿ ಎಲ್ಲಾರು ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ರು. ನಾನು ಚಿಕನ್ ಮಸಾಲಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಸೆಟ್ ಮಾಡಿಕೊಟ್ಟು ವಂಶಿನ ರೆಡಿ ಮಾಡೋಣ ಅಂತ ಮೇಲ್ಗಡೆ ಹೋದೆ. ಈ ಸಲ ಸೀಮಂತ ಫಂಕ್ಷನ್ಗೆ ಯಾರನ್ನೂ ಕರೆದಿಲ್ಲ. ನಮ್ಮ ಮನೆಯವರೇ ಸೇರ್ಕೊಂಡು ಹಾಗೆ ಸಿಂಪಲ್ ಆಗಿ ಮಾಡೋಣ ಅಂತ ಹೊರಟಿದ್ವಿ. ಹಾಗಾಗಿ ಊರಿಂದ ನಮ್ಮ ಅಮ್ಮವರೆಲ್ಲ ಬಂದಿದ್ರಲ್ಲ, ಅವರು ಮತ್ತೆ ನಮ್ಮ ಅತ್ತೆ ಎಲ್ಲ ಸೇರ್ಕೊಂಡು ನಾವೇ ಅಡ್ಗೆನ ಮಾಡ್ಕೊಂಡ್ವಿ. ರೀಸೆಂಟ್ ಆಗಿ ಪಾರುದು ಸೀಮಂತನ ಗ್ರ್ಯಾಂಡ್ ಆಗಿ ಮಾಡಿದ್ವಲ್ಲ, ಸೊ ಎರಡೆರಡು ಸೀಮಂತನ ಒಂದೇ ಸಲಕ್ಕೆ ಯಾಕೆ ಈ ತರ ಮಾಡೋದು ಅಂತ ಹೇಳಿ ಸಿಂಪಲ್ ಆಗಿ ನಾವು ಸೇರ್ಕೊಂಡು ಮಾಡಿದ್ವಿ. ಎಲ್ಲಾರು ಒಂದೊಂದ್ ಕಡೆ ಕೈ ಜೋಡಿಸಿರೋದ್ರಿಂದ ಅತ್ತೆ ಮತ್ತೆ ಅಳಿಯ ಸೇರ್ಕೊಂಡು ಎಲ್ಲ ಐಟಮ್ನು ನೀಟಾಗಿ ಮುಗಿಸಿದ್ರು. ಅಡ್ಗೆನೂ ಅಷ್ಟೇ ನಾವು ಸಿಂಪಲ್ ಆಗಿ ಮನೆಯಲ್ಲೇ ಮಾಡಿದ್ರೂ ಅಚ್ಚುಕಟ್ಟಾಗಿ ತುಂಬಾನೇ ಚೆನ್ನಾಗಿತ್ತು. ಅದೇನೇ ಅಂದ್ರೂನು ನಾವ್ ಮಾಡೋ ಅಡ್ಗೆ ನಮಗ್ ರುಚಿ ಅಂತ ಅನ್ಸುತ್ತೆ. ಬಟರ್ನ ಕರ್ಸಿ ಮಾಡಿದ್ರೆ ಒಂದ್ ಐಟಮ್ ಸೂಪರ್ ಆಗಿದ್ರೆ ಇನ್ನೊಂದ್ ಐಟಮ್ ಯಾವ್ದಾದ್ರು ಮಿಸ್ಟೇಕ್ ಆಗೇ ಇರುತ್ತೆ. ಹಾಗೋ ಹೀಗೋ ಬೇಗ ಅಡ್ಗೆನ ಮುಗಿಸ್ಕೊಂಡು ಇನ್ನೇನ್ ಸೆಲೆಬ್ರೇಷನ್ ಟೈಮ್ ಆಯ್ತು ಅಂತ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಇನ್ನ ನನ್ನ ಮಗಳನ್ನ ಅವರಪ್ಪ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಫಸ್ಟ್ ನಾನ್ ತಂದಿರೋ ಬಟ್ಟೆನೆ ಅವಳಿಗೆ ಹಾಕ್ಬೇಕು ಅಂತ ಹೇಳಿದ್ರು. ಅವಳನ್ನ ಅದೇ ಬಟ್ಟೆ ಹಾಕಿ ರೆಡಿ ಮಾಡಿದ್ದೆ. ನಮ್ಮ ಮಕ್ಕಳ ಬರ್ತ್ಡೇಲಿ ನಾವು ಅವ್ರನ್ನ ಪ್ರಿನ್ಸಸ್ ತರ ಫೀಲ್ ಮಾಡಿಸ್ತೀವಿ. ಹಾಗಾಗಿ ಅವರುನು ಅಷ್ಟೇ ಏನೋ ಒಂಥರ ಸ್ಪೆಷಲ್ ಡೇ ಅಂತ ತುಂಬಾನೇ ಖುಷಿಯಾಗಿರ್ತಾರೆ. ಇನ್ನ ನನ್ನ ಮಗಳು ರೆಡಿ ಆಗಿದ್ಲಲ್ಲ, ಫಸ್ಟಿಗೆ ಮನೆಯಲ್ಲೇ ಅವಳ ಕೈಯಾರೆ ಪೂಜೆ ಮಾಡಿಸ್ದೆ. ಮನೇಲಿ ಏನೇ ಫಂಕ್ಷನ್ ಆದ್ರೂ ಮೊದ್ಲಿಗೆ ನಾವು ನೆನೆಸ್ಕೋಬೇಕಾಗಿರೋದು ನಮ್ಮ ಮನೆ ದೇವ್ರನ್ನ ಅಲ್ವಾ. ಸೊ ಹಾಗಾಗಿ ಬೆಳಗ್ಗೆನೆ ಬೇಗ ಎದ್ದು ಪೂಜೆನೆಲ್ಲ ಮುಗಿಸ್ಕೊಂಡ್ವಿ. ಇನ್ನ ಒಂದ್ ಕಡೆಯಿಂದ ಅಡಿಗೆ ಎಲ್ಲ ಮುಗಿತಾ ಇದ್ದಾಗೆ ನನ್ ಗಂಡ ಹೋಗಿ ಡೆಕೋರೇಷನ್ ಐಟಮ್ಸ್ ಎಲ್ಲ ತಗೊಬಂದ್ರು. ನಾನು ಜಾಸ್ತಿ ಏನು ಬೇಡ, ಡೆಕೋರೇಷನ್ಗೆ ಬಲೂನ್ ಎಲ್ಲ ತಗೊಬಂದು ಸೆಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ನನಗೆ ಸರ್ಪ್ರೈಸಿಂಗ್ ಆಗಿ ಈ ತರ ಎಲ್ಲ ಅರೇಂಜ್ ಮಾಡಿದ್ರು. ನೆಕ್ಸ್ಟ್ ನಮ್ಮಮ್ಮ ತಂದಿರೋ ತಿಂಡಿ, ಆಮೇಲೆ ಪಾರು ಅವರಮ್ಮ ನಮ್ಮ ಅತ್ತೆ ಎಲ್ಲ ಸೇರ್ಕೊಂಡು ಮಾಡಿರೋ ತಿಂಡಿನ ನೀಟಾಗಿ ತಟ್ಟೆಗೆ ಒಂದೊಂದೇ ಜೋಡಿಸ್ಕೊಂಡ್ರು. ಅಷ್ಟೇ ಅಲ್ಲದೆ ಶಾಸ್ತ್ರಕ್ಕೆ ಏನೇನ್ ಬೇಕು ಅದನ್ನು ಜೋಡಿಸ್ಕೊಂಡ್ರು. ಇನ್ನ ದಶುನ ಕರ್ಕೊಬರಕ್ಕೆ ಅಂತ ಸಚಿಭಾವ ಅವನ್ ಸ್ಕೂಲ್ ಹತ್ರ ಹೋಗಿದ್ರು. ಸೊ ಹಾಗೆ ಕೇಕಿಗೆ ಆರ್ಡರ್ ಕೊಟ್ಟಿದ್ವಿ, ಅದನ್ನು ಹಾಗೆ ತಗೊಬಂದ್ರು. ನಮ್ಮ ಮನೇಲಿರೋ ಮಕ್ಳಿಗಂತೂ ಕೇಕ್ ಯಾವಾಗ ಕಟ್ ಮಾಡ್ತೀವೋ ಅನ್ನೋ ಎಕ್ಸೈಟ್ಮೆಂಟ್ ಅಲ್ಲೇ ಕಾಯ್ತಾ ಇದ್ರು. ಹಾಗಾಗಿ ಫಸ್ಟಿಗೆ ಶಾಸ್ತ್ರ ಮಾಡೋದಕ್ಕಿಂತ ಮುಂಚೆ ಕೇಕ್ ಕಟಿಂಗ್ ಮಾಡ್ಸೋಣ ಅಂತ ಹೊರಟ್ವಿ. ನಮ್ ನಿತಿಗಂತೂ ಯಾರ್ ಬರ್ಡೇ ಸೆಲೆಬ್ರೇಷನ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಮನೆ ಮಕ್ಕಳು ಬರ್ತ್ಡೇ ಅಂದ್ರೆ ಅವ್ರದ್ದು ಫುಲ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಇಲ್ಲ ಅಂದ್ರೆ ಅಷ್ಟಕ್ಕಷ್ಟೇ. ಈ ಸಲ ಕೇಕ್ ಆರ್ಡರ್ ಕೊಟ್ಟಾಗ್ಲೂ ಅಷ್ಟೇ, ಅದು ಡಿಸೈನ್ ಅದು ಇದು ಏನು ಬೇಡ, ಅವಳಿಗೆ ಹನಿ ಕೇಕ್ ಅಂದ್ರೆ ಇಷ್ಟ. ಸೊ ಹಾಗಾಗಿ ಹನಿ ಕೇಕೆ ಮಾಡಿಸ್ಬೇಕು ಅಂತ ಅದನ್ನೇ ಆರ್ಡರ್ ಮಾಡಿ ಕೊಟ್ರು. ನಮ್ಮನೇಲಂತೂ ಕೇಕ್ ಕಟ್ ಮಾಡಿ
ನಮ್ಮ ಮಕ್ಕಳಿಗಂತೂ ಫುಲ್ ಅಭ್ಯಾಸ ಆಗೋಗಿದೆ. ಹಾಗಾಗಿ ಕೇಕ್ ತಂದಿಟ್ಟು ಕೂಡ್ಲೇನೆ ನಾವು ಕಟ್ ಮಾಡ್ತೀವಿ ಅಂತ ಇಬ್ರು ಚಾಕು ಇಟ್ಕೊಂಡು ಕಟ್ ಮಾಡ್ತಾರೆ. ಅದಷ್ಟೇ ಅಲ್ಲದೆ ಬರ್ತ್ಡೇ ಅಂದಾಗ ಶೇಕ್ ಹ್ಯಾಂಡ್ ಮಾಡಬೇಕು, ಆಮೇಲೆ ಒಬ್ರಿಗೊಬ್ರು ಕೇಕ್ ತಿನ್ನಿಸ್ಬೇಕು, ಈ ತರ ಎಲ್ಲ ಅವ್ರವ್ರೇ ರೂಢಿ ಮಾಡ್ಕೊಂಡಿದ್ದಾರೆ. ನಮ್ಮನೇಲಂತೂ ಪಾರು ಡೆಲಿವರಿ ಹೋದಾಗಿಂದ ದಶು ನಮ್ಮನೇಲೇ ಇದ್ದ. ಸೊ ಹಾಗಾಗಿ ನನಗಂತೂ ತುಂಬಾ ಅಟ್ಯಾಚ್ಮೆಂಟ್ ಬೆಳೆದೋಗಿತ್ತು ಅವನ ಜೊತೆಗೆ. ಅವನೂ ಅಷ್ಟೇ, ಯಾರ ಮಾತು ಕೇಳ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ನನ್ನ ಮಾತಂತೂ ತುಂಬಾನೇ ಚೆನ್ನಾಗಿ ಕೇಳ್ತಾ ಇದ್ದ. ನನಗೆ ಈ ಸಲ ಸೀಮಂತ ಮಾಡ್ಕೊಂಡು ನಮ್ಮ ಮನೆಗೆ ಹೋದ್ಮೇಲೆ ಹೇಗಪ್ಪ ಅಂತ ಅಷ್ಟೊಂದು ಬೇಜಾರಾಗಿತ್ತು. ಪುಣ್ಯಕ್ಕೆ ನನ್ನ ಮಗನಿಗೆ ಮಧ್ಯಾಹ್ನವರೆಗೂ ಅಷ್ಟೇ ಎಕ್ಸಾಮ್ ಇತ್ತು. ಸೊ ಹಾಗಾಗಿ ಅವನು 12 ಗಂಟೆಗೆ ಬರ್ತಾನೆ ಅಂತ ಅವನಿಗೋಸ್ಕರ ಕಾದು ಅದಾದ್ಮೇಲೆ ಕೇಕ್ ಕಟ್ಟಿಂಗ್ನ ಮಾಡಿದ್ವಿ. ನಮಗಂತೂ ಒಬ್ಬರನ್ನ ಬಿಟ್ಟು ಒಬ್ಬರನ್ನ ಕೇಕ್ ಕಟ್ಟಿಂಗ್ ಮಾಡೋದಾಗ್ಲಿ ಸೆಲೆಬ್ರೇಷನ್ ಮಾಡೋದಾಗ್ಲಿ ತುಂಬಾನೇ ಬೇಜಾರಾಗುತ್ತೆ. ಇನ್ನ ಇವೆಲ್ಲ ಆದ್ಮೇಲೆ ನನ್ನ ಮಗಳಿಗೆ ದೃಷ್ಟಿ ನಿವಾಳ್ಸೋಣ ಅಂತ ಪಾರು ಅವರಮ್ಮ ಹೇಳಿದ್ರು. ಇನ್ನು ನಮ್ಮ ಫ್ಯಾಮಿಲಿಲಂತೂ ಪಾರುಗೆ 2 ಗಂಡು ಮಕ್ಕಳಾಯ್ತು, ನನಗೆ ಒಬ್ಳೆ ಮಗಳಲ್ವಾ. ಸೊ ಎಲ್ಲಾರ್ಗೂ ನಮ್ಮ ಫ್ಯಾಮಿಲಿಲಿ ವಂಶಿನೇ ಫೇವ್ರೇಟ್ ಆಗೋದ್ಲು. ನಿಜ ಹೇಳ್ಬೇಕು ಅಂದ್ರೆ ನನಗಿಂತ ಜಾಸ್ತಿ ವಂಶಿನ ಅಲಂಕಾರ ಮಾಡೋದಾಗ್ಲಿ ಅವಳಿಗೆ ಹೊಸ ಹೊಸ ಡ್ರೆಸ್ ಹಾಕೋದಾಗ್ಲಿ ಮಾಡೋದೆಲ್ಲ ಪಾರುನೇ. ನಮ್ ವಂಶಿಗೂ ಅಷ್ಟೇ, ಅವ್ರ ದೊಡ್ಡಮ್ಮ ಏನ್ ಮಾಡಿದ್ರು ಸುಮ್ನೆ ಮಾಡಿಸ್ಕೊತಾಳೆ. ನಿಜ ಹೇಳ್ಬೇಕು ಅಂದ್ರೆ ಪಾರುಗೆ ಹೆಣ್ಮಕ್ಳಂದ್ರೆ ತುಂಬಾನೇ ಇಷ್ಟ. ಹಾಗಾಗಿ ಸಚಿಭಾವ ಮತ್ತೆ ಪಾರು ಎಲ್ಲೇ ಹೋದ್ರು ವಂಶಿಗೆ ಇಷ್ಟ ಚಿಕ್ಕ ಕ್ಲಿಪ್ ಆದ್ರೂ ತರ್ತಾರೆ, ಅಷ್ಟೊಂದು ಇಷ್ಟ ಅವ್ರಿಗೆ. ಇನ್ನ 3 ಜನ ಅಜ್ಜಿಂದ್ರು ಬಂದಿದ್ರಲ್ಲ, ಸೊ 3 ಜನನು ವಂಶಿಗೆ ದೃಷ್ಟಿನೆಲ್ಲ ನಿವಾಳ್ಸಿದ್ರು. ನನ್ ಗಂಡ ಅಂತೂ ಅವ್ರ ಮಗಳನ್ನ ಬಿಟ್ಟು ಆ ಕಡೆ ಈ ಕಡೆ ಕದಲ್ತಾ ಇಲ್ಲ. ಅದೇ ನನ್ನ ಫಂಕ್ಷನ್ ಏನಾದ್ರೂ ಆಗಿದ್ದಿದ್ರೆ ಅವ್ರು ನನ್ನ ಪಕ್ಕ ಇರೋದೇ ನಾನು ನೋಡಿಲ್ಲ. ಆದ್ರೆ ಮಗಳು ಬಂದ್ಮೇಲೆ ಇಷ್ಟೊಂದೆಲ್ಲ ಚೇಂಜಸ್ ಆಗೋಗುತ್ತೆ ನೋಡಿ. ಇನ್ನ ಅವರೆಲ್ಲ ದೃಷ್ಟಿ ನಿವಾಳ್ಸಿದ್ಮೇಲೆ ನಾವು ಅಮ್ಮಂದ್ರು ನಮ್ಮ ಕೆಲಸ ನಾವು ಮಾಡ್ಬೇಕಲ್ಲ. ಸೊ ನಾನು ಪಾರು ಹಾಗೆ ನಮ್ಮ ಅತ್ತಿಗೆ 3 ಜನ ಸೇರ್ಕೊಂಡು ಆರತಿನ ಮಾಡಿದ್ವಿ. ನನ್ಗಂತೂ ನನ್ನ ಮಗಳು ಇಷ್ಟೊತ್ತು ಪೇಷನ್ಸ್ ಇಂದ ಈಗೆಲ್ಲ ಕೂತಿದ್ದಾಳಲ್ಲ, ಅದೇ ನನಗೊಂಥರ ಶಾಕ್ ಅಂತ ಅನ್ನಿಸ್ತು. ಇನ್ನ ಫಸ್ಟಿಗೆ ಬರ್ತ್ಡೇ ಕಾರ್ಯಕ್ರಮನ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಸೀಮಂತ ಪ್ರೋಗ್ರಾಮ್ನ ಇಟ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಇಲ್ಲಿ ಮಂಗಳೂರು ಮತ್ತೆ ಹಾಸನ್ 2 ರೀತಿಲೂ ಮಿಕ್ಸ್ ಅಪ್ ಆಗಿ ಸೀಮಂತನ ಮಾಡ್ತಾ ಇದೀವಿ. ಯಾಕಂದ್ರೆ ಮಂಗಳೂರವ್ರಿಗೂ ಬೇಜಾರಾಗ್ಬಾರ್ದು, ಹಾಸನವ್ರಿಗೂ ಬೇಜಾರಾಗ್ಬಾರ್ದು. ನಮ್ಮ ಅಮ್ಮನ ಮನೆ ಕಡೆಗೆ ನಮ್ಮ ಅತ್ತಿಗೆ ಆದವರು ಹೋಗಿ ನಾದ್ನಿ ಕೈನ ತೊಳಸ್ಕೊಂಡು ಬಂದು ಊಟಕ್ಕೆ ಅಂತ ಕೂರಿಸ್ತಾರೆ. ಸೊ ಅದೇ ರೀತಿಯಾಗಿ ನಮ್ಮ ಅತ್ತಿಗೆ ನನ್ನ ಕೈ ತೊಳಸ್ಕೊ ಬಂದು ಒಂದ್ ಚೇರ್ ಹಾಕಿ ಈ ತರ ಕೂರ್ಸಿದ್ರು. ನಮ್ ಕಡೆ 7 ತಿಂಗಳಿಗೇನೆ ಸೀಮಂತ ಶಾಸ್ತ್ರನ ಎಲ್ಲ ಮಾಡ್ತಾರೆ. ಆದ್ರೆ ಈ ಸಲ ನಾನು 9 ತಿಂಗಳು ಹತ್ರ ಆಗಿರೋದ್ರಿಂದ ನನಗ್ ಸ್ವಲ್ಪ ಕೂರಕ್ಕೆಲ್ಲ ಕಷ್ಟನೇ ಆಗ್ತಾ ಇತ್ತು. ಇನ್ನು ನಮ್ಮ ಹಾಸನಲ್ಲಿ ಬಾಳೆದೆಲೆಯಲ್ಲಿ ಪ್ರೆಗ್ನೆಂಟ್ ವುಮೆನ್ಗೆ ಯಾವುದೇ ಊಟ ಆಗ್ಲಿ ಏನೂ ಕೊಡಲ್ಲ, ಅದೇನೋ ಶಾಸ್ತ್ರ ಅಂತಾರೆ. ಆದ್ರೆ ನಮ್ಮ ಮಂಗಳೂರು ಕಡೆ ಬಾಳೆದೆಲೆ ಇಲ್ಲದೆ ಪ್ರೆಗ್ನೆಂಟ್ ಅವ್ರಿಗೆ ಊಟನೇ ಬಡಿಸಲ್ಲ. ಹೇಗೋ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬಾಳೆದೆಲೆ ಹಾಕಿ ಅದ್ರಲ್ಲಿ ಶಾಸ್ತ್ರನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ಗಂತೂ ಹೇಗಾದ್ರೂ ಪರವಾಗಿಲ್ಲ, ಕಾರ್ಯಕ್ರಮ ಎಲ್ಲ ಚೆನ್ನಾಗಾದ್ರೆ ಅಷ್ಟೇ ಸಾಕು ಅಂತ ಅನ್ಸಿತ್ತು. ಇನ್ನೇನ್ ನಾವೇ ಫ್ಯಾಮಿಲಿಯವರೇ ಆಗಿರೋದ್ರಿಂದ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರ್ಲಿಲ್ಲ. ಹಾಗೆ ಸಿಂಪಲ್ ಆಗಿ ನಮಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡ್ಕೊಂಡು ಹೋದ್ವಿ. ಆದ್ರೂನು ನನ್ನ ಗಂಡ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಈ ತರ ಸೀಮಂತನ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾನೇನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕಿಂತ ಜಾಸ್ತಿನೇ ನನಗೆ ತುಂಬಾನೇ ಖುಷಿ ಪಡಿಸಿದ್ರು. ನಮ್ ಕಡೆ ಅಂತೂ ಫಸ್ಟ್ ಪಾಪು ಹುಟ್ಟಿದ್ಮೇಲೆ ಸೆಕೆಂಡ್ ಡೆಲಿವರಿ 12 ವರ್ಷ ಬಿಟ್ಟು ಆದ್ರೆ ಮಾತ್ರ ಮತ್ತೆ ಸೀಮಂತನ ಈ ತರ ಮಾಡ್ತಾರೆ. ಆದ್ರೆ ನನಗ್ ಫಸ್ಟ್ ಪ್ರೆಗ್ನೆನ್ಸಿಲು ಸೆಕೆಂಡ್ ಪ್ರೆಗ್ನೆನ್ಸಿಲು ತುಂಬಾನೇ ಚೆನ್ನಾಗಿ ಮಾಡಿದ್ರು. ನಾವು ಹೆಣ್ಮಕ್ಳಂತೂ ಈ ತರ ಚಿಕ್ಕ ಪುಟ್ಟ ವಿಷಯಗಳಲ್ಲೇ ತುಂಬಾನೇ ಖುಷಿ ಪಡ್ತೀವಿ. ನಮಗ್ ಚಿನ್ನ ಅದು ಇದು ಏನು ಬೇಡ, ಈ ತರ ಎಲ್ಲ ಇನ್ವಾಲ್ವ್ ಆಗಿ ಏನೋ ಒಂದ್ ಚಿಕ್ಕದಾಗಿ ಮಾಡಿದ್ರು ತುಂಬಾನೇ ಖುಷಿ ಆಗುತ್ತೆ. ಇನ್ನು ಅಮ್ಮ ತಂದಿರೋ ತಿಂಡಿ ಹಾಗೆ ಮನೇಲಿ ಮಾಡಿರೋ ತಿಂಡಿನೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ನನಗ್ ಬಡಿಸಿದ್ರು. ಅದಾದ್ಮೇಲೆ ನಮ್ಮ ಹಾಸನ್ ಶಾಸ್ತ್ರ ಪ್ರಕಾರ ತಟ್ಟೆಲೆಲ್ಲ ಜೋಡಿಸಿರೋದನ್ನ ಹಾಗೆ ಮ್ಯಾಟ್ ಮೇಲೆ ಒಂದೊಂದಾಗಿ ಹಾಗೆ ಜೋಡಿಸಿಟ್ರು. ಸೊ ಹಾಗಾಗಿ ಮನೆಯವರೇ ಎಲ್ಲ ಸೇರ್ಕೊಂಡು ಈ ತರ ಜೋಡಿಸ್ಕೊಂಡು ಒಂದೊಂದಾಗಿ ಆಚರಣೆನ ನಡೆಸ್ಕೊಂಡ್ವಿ. ಈ ಸಲ ಯಾಕೋ ಗೊತ್ತಿಲ್ಲ ನನ್ನ ಗಂಡಂಗೆ ನನ್ನ ಬಿಟ್ಟಿರಕ್ಕಾಗದೆ ಪಕ್ಕದಲ್ಲೇ ಬಂದು ನನಗ್ ಬಡಿಸ್ಬೇಕಾದ್ರೆ ಅಲ್ಲೇ ಕೂತ್ಕೊಂಡು ಎಲ್ಲಾನು ನೋಡ್ತಾ ಇದ್ರು. ಈ ಸಲ ಮನೇಲೆ ಮಾಡಿರೋ ತಿಂಡಿಗಳಂತೂ ತುಂಬಾನೇ ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ಅಷ್ಟೊಂದು ಚೆನ್ನಾಗಿ ಬಂದಿತ್ತು. ಇನ್ನ ತಟ್ಟೆನೆಲ್ಲ ನೀಟಾಗಿ ಜೋಡಿಸ್ಕೊಂಡಿಲ್ಲ ಆದ್ಮೇಲೆ ಶಾಸ್ತ್ರನ ಸ್ಟಾರ್ಟ್ ಮಾಡಿದ್ವಿ. ಯಾರು ಏನೇ ಇರ್ಲಿ ಫಸ್ಟ್ ಈ ಗಂಡನೇ ಅಲ್ವಾ ಶಾಸ್ತ್ರ ಮಾಡೋದು. ಸೊ ಹಾಗಾಗಿ ನನ್ನ ಗಂಡ ಕಾಯ್ತಾ ಕೂತಿದ್ರು ನಾನು ಯಾವಾಗ ಶಾಸ್ತ್ರ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಎಲ್ಲಾರು ಹೇಳೋದಕ್ಕಿಂತ ಮುಂಚೆನೆ ಅವರೇ ಬಂದು ಶಾಸ್ತ್ರನೆಲ್ಲ ಮಾಡಿದ್ರು. ಇನ್ನು ಅವರು ಶಾಸ್ತ್ರ ಮಾಡ್ಬೇಕಾದ್ರೆ ನನ್ನ ಮಗಳು ಬಿಡ್ತಾಳ. ಸೊ ಅವಳು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಕುಂಕುಮ ಎಲ್ಲ ಹಚ್ಚಿ ಅರಿಶಿನ ಹಚ್ಚಿ
ಅದಾದ್ಮೇಲೆ ಕಡ್ಲೆನೆಲ್ಲ ಹಾಕಿದ್ಲು. ಅವಳಿಗಂತೂ ಹೇಗ್ ಮಾಡೋದು ಏನು ಅಂತ ಗೊತ್ತಿಲ್ಲ. ಆದ್ರೂ ಅವ್ರಪ್ಪ ಏನ್ ಮಾಡ್ತಾರೆ ಅದನ್ನಂತೂ ಚೆನ್ನಾಗಿ ಕಾಪಿ ಮಾಡ್ತಾಳೆ. ಅಂದು ಫಸ್ಟ್ ಪ್ರೆಗ್ನೆನ್ಸಿಲಿ ಇರ್ಬೋದು, ಸೆಕೆಂಡ್ ಪ್ರೆಗ್ನೆನ್ಸಿಲಿ ಇರ್ಬೋದು, ನಾನಂತೂ ಮನೇಲಿ ಯಾವ ಕೆಲ್ಸನೂ ಜಾಸ್ತಿಯಾಗಿ ಮಾಡಿಲ್ಲ. ಅದು ಅಲ್ಲದೆ ಈ ಸಲ ಪ್ರೆಗ್ನೆನ್ಸಿಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಜಾಸ್ತಿನೇ ಆಯ್ತು. ಆದ್ರೂ ಪಾಪ ನಮ್ಮತ್ತೆ ಎಲ್ಲ ಕೆಲ್ಸನೂ ಅವ್ರೊಬ್ರೆ ಮಾಡ್ತಾ ಇದ್ರು. ಇನ್ನ ಫಸ್ಟ್ ಶಾಸ್ತ್ರ ನನ್ ಗಂಡನೇ ಮಾಡಿದ್ರು. ಅದಾದ್ಮೇಲೆ ಪಾರು ಅವರಮ್ಮ ಆಮೇಲೆ ಶಾಸ್ತ್ರನ ಮಾಡಿದ್ರು. ನಮ್ ಸುಧಮ್ಮ ಪಾಪ ಬೆಳಗ್ಗೆನೆ ಬಂದು ಅಡ್ಗೆಗೆಲ್ಲ ತುಂಬಾನೇ ಹೆಲ್ಪ್ ಮಾಡಿದ್ರು. ನಾನು ಮತ್ತೆ ಪಾರು ಅದೇನ್ ಪುಣ್ಯ ಮಾಡಿದೀವೋ ಏನೋ ಗೊತ್ತಿಲ್ಲ, ಇಬ್ರು ಒಂದೇ ತರ ನೋಡ್ತಾರೆ. ನಾನು ಪ್ರೆಗ್ನೆಂಟ್ ಆದಾಗಿಂದ ಪಾರುಗೆ ಏನೇನ್ ತಿಂಡಿ ಅವ್ರ ಮನೇಲಿ ಮಾಡ್ಕೊಡ್ತಾರೋ ಏನೋ ಗೊತ್ತಿಲ್ಲ, ಆದ್ರೆ ಅಲ್ಲಿ ಮಾಡಿರೋ ತಿಂಡಿಲಿ ವಿದ್ಯನ್ಗೂ ಇಷ್ಟು ಅಂತ ಹೇಳಿ ತರ್ತಾನೆ ಇರ್ತಾರೆ. ನನ್ಗಂತೂ ಸುಧಮ್ಮ ಮಾಡೋ ತಿಂಡಿ ಆಗಿರ್ಬೋದು, ಅಡ್ಗೆ ಆಗಿರ್ಬೋದು ತುಂಬಾನೇ ಇಷ್ಟ. ಅದ್ರಲ್ಲೂ ಏನಾದ್ರೂ ಸ್ಪೆಷಲ್ ಆಗಿ ಟ್ರೈ ಮಾಡ್ತಾನೆ ಇರ್ತಾರೆ. ನಮ್ಮ ಹಾಸನ್ ಕಡೆ ಈ ತರ ಸೀಮಂತ ಶಾಸ್ತ್ರದಲ್ಲಿ ಬಂದವರೆಲ್ಲ ಕೈಗೆ ದುಡ್ಡನ್ನ ಕೊಡ್ತಾರೆ. ಆದ್ರೆ ನಮ್ಮ ಮಂಗಳೂರು ಕಡೆ ಈ ತರ ಶಾಸ್ತ್ರ ಇಲ್ಲ. ಮಂಗಳೂರಿಗೂ ಹಾಸನ್ಗೂ ಎಷ್ಟೊಂದು ಡಿಫ್ರೆನ್ಸ್ ಅಲ್ವಾ. ನಮ್ಮ ಈ ಪ್ರೆಗ್ನೆನ್ಸಿ ಜರ್ನಿಲಿ 5 ತಿಂಗಳವರೆಗೂ ನಾವೇನೋ ಆರಾಮಾಗೆ ಇರ್ತೀವಿ. ಆದ್ರೆ 5 ಕಳೆದು 6ಕ್ಕೆ ಬಿತ್ತು ಅಂದ್ರೆ ಸಾಕು, ಏನಾದ್ರೂ ಒಂಥರ ಇಶ್ಯೂಸ್ ಸ್ಟಾರ್ಟ್ ಆಗೇ ಹೋಗುತ್ತೆ. ಇವಾಗಿನ ವೆದರೋ ಇವಾಗಿನ ಫುಡ್ಡೋ ಏನೋ ಗೊತ್ತಿಲ್ಲ. ನಾರ್ಮಲ್ ಡೇಸ್ ಅಲ್ಲೇ ನಮಗೆ ಕಷ್ಟ ಅಂತ ಅನ್ಸುತ್ತೆ, ಅದ್ರಲ್ಲೂ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಳ್ಬೇಕಾಗೇ ಇಲ್ಲ. ಅದ್ರಲ್ಲೂ ಏನೇ ಕಷ್ಟ ಆದ್ರೂ ನಮ್ಮ ಫ್ಯಾಮಿಲಿ ನಮ್ಮ ಜೊತೆಗೆ ಇದ್ರೆ ಏನೋ ಒಂಥರ ಖುಷಿ. ನಾನಂತೂ ಮದ್ವೆ ಆದ್ಮೇಲೆ ನನ್ನ ಲೈಫಲ್ಲಿ ಎಲ್ಲಾನು ಫುಲ್ಫಿಲ್ ಆಗಿದೆ. ನಾನು ನನ್ನ ಲೈಫಲ್ಲಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿಲ್ಲ ಅಂದ್ರೂ ಏನೋ ಒಂಥರ ಅದು ಆಟೋಮೆಟಿಕಲಿ ಫುಲ್ಫಿಲ್ ಆಗೋಗುತ್ತೆ. ಇವೆಲ್ಲ ನನಗೆ ಯಾವ ತರ ಬ್ಲೆಸ್ಸಿಂಗ್ಸ್ ಅಂತ ಗೊತ್ತಿಲ್ಲ. ತುಂಬಾನೇ ಖುಷಿ ಅನ್ಸುತ್ತೆ ಲೈಫ್ನ ನೆನೆಸ್ಕೊಂಡಾಗ. ಮದ್ವೆಗಿಂತ ಮುಂಚೆ ಹೇಗಿರುತ್ತೋ ಏನೋ ಅಂತ ತುಂಬಾನೇ ಚಿಂತೆ ಆಗಿತ್ತು. ಆದ್ರೆ ಮದ್ವೆ ಆದ್ಮೇಲೆ ಇಷ್ಟೊಂದು ಈಸಿನ ಲೈಫ್ ಅಂತ ಅನ್ಸೋವಷ್ಟು ಆಗೋಯ್ತು. ಯಾಕಿಷ್ಟು ಈಸಿ ಆಯ್ತು ಅಂದ್ರೆ ಯಾವುದನ್ನು ತಲೆ ಕೆಡಿಸ್ಕೋಬಾರ್ದು. ಹೇಗೆ ನಮ್ಮ ಲೈಫ್ ನಡೀತಾ ಇದೆ ಹಾಗೆ ನಾವು ನಡ್ಕೊಂಡು ಹೋಗ್ತಾ ಇರ್ಬೇಕು. ಜಾಸ್ತಿ ಯಾವ್ದ್ರ ಬಗ್ಗೆನೂ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ನಮ್ಮ ಮನೇಲಿರೋರೆಲ್ಲ ಒಬ್ಬೊಬ್ರಾಗಿ ಬಂದು ಶಾಸ್ತ್ರನೆಲ್ಲ ಮಾಡಿದ್ರು. ಈ ಸಲ ಈ ಫಂಕ್ಷನ್ ಅಲ್ಲಿ ನಮ್ಮ ಮನೆಯಲ್ಲಿ ಪುಟಾಣಿ ಗೆಸ್ಟ್ ಕೂಡ ಇದ್ರು. ನಮ್ಮನೆ ಪುಟಾಣಿಗೆ ಬರೀ 2 ತಿಂಗಳಾದ್ರೂ ಅವನ್ ಪಾಪ ಅವನ್ ಪಾಡಿಗೆ ಅವನ್ ಸೈಲೆಂಟ್ ಆಗಿದ್ದ. ಇನ್ನು ನಮ್ ದೊಡ್ಡಣ್ಣನ ಜೊತೆ ನಮ್ಮ ಅತ್ತಿಗೆ ಬಂದಿಲ್ಲ, ಸೊ ಹಾಗಾಗಿ ನಮ್ಮ ಅಣ್ಣನೇ ಅವ್ರ ಪರವಾಗಿ ಶಾಸ್ತ್ರನೆಲ್ಲ ಮಾಡಿದ್ರು. ಅದಾದ್ಮೇಲೆ ನಮ್ ಚಿಕ್ಕತ್ಗೆನು ಬಂದು ಶಾಸ್ತ್ರ ಮಾಡಿದ್ರು. ಈ ಸಲ ನಮ್ ಅಣ್ಣಂದ್ರಲ್ಲಿ ಎಲ್ಲಾರು ಬಂದಿದ್ರು, ಆದ್ರೆ 2ನೇ ಅಣ್ಣ ಮಾತ್ರ ಮಿಸ್ಸಿಂಗು. ಅವ್ರೊಬ್ರಿದ್ದಿದ್ರೆ ಎಲ್ಲಾರು ನಮ್ ಫ್ಯಾಮಿಲಿಲಿ ಬಂದಂಗೆ ಆಗ್ತಾ ಇತ್ತು. ಆದ್ರೆ ಅವರು ವಿಡಿಯೋ ಕಾಲಲ್ಲಿ ಈ ಶಾಸ್ತ್ರನೆಲ್ಲ ನೀಟಾಗಿ ನೋಡ್ತಾ ಇದ್ರು. ಪಾಪ ಮನ್ಸಲ್ಲಿ ತುಂಬಾ ಕೊರಗ್ತಾ ಇದ್ರು, ನಾನು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ. ಆದ್ರೆ ಅವ್ರಿಗೆ ಕೆಲಸ ಇರೋದ್ರಿಂದ ಅವರಿಗೆ ಈ ಫಂಕ್ಷನ್ಗೆ ಬರಕ್ಕಾಗ್ಲಿಲ್ಲ. ಇನ್ನು ಒಬ್ಬೊಬ್ಬರಾಗಿ ಶಾಸ್ತ್ರ ಅದು ಇದು ಅಂತೆಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಫೋಟೋ ಸೆಷನ್ ಸ್ಟಾರ್ಟ್ ಆಯ್ತು. ನಮ್ಮ ಅಪ್ಪ ಅಂತೂ ಒಂದೊಂದೇ ಶಾಸ್ತ್ರನ ನೆನೆಸ್ಕೊಂಡು ಒಂದೊಂದಾಗೆ ಮಾಡ್ತಾ ಇದ್ರು. ಇನ್ನು ಇದಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ಎಲ್ಲಾರು ನಿಂತ್ಕೊಂಡು ಈ ತರ ಫೋಸ್ ಕೊಡ್ಕೊಂಡು ಫೋಟೋ ತಕ್ಕೊಂಡ್ವಿ. ಮಧ್ಯಾಹ್ನದ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ರಾತ್ರಿಗೆ ಎಲ್ಲ ಕೂತ್ಕೊಂಡು ಹರಟೆ ಹೊಡಿತಾ ಕೂತ್ವಿ. ಅದರಲ್ಲಿ ವಂಶಿಗೊಂದು ಗಿಫ್ಟ್ ಬಂದಿತ್ತಲ್ಲ, ಸೊ ಅದನ್ನ ಪಾರು ಅವರು ಈ ತರ ನೀಟಾಗಿ ಜೋಡಿಸ್ಕೊಡ್ತಾ ಇದ್ರು. ಮಕ್ಕಳಿಗೆ ಗಿಫ್ಟ್ ಬಂದ್ರೆ ನಾವು ತಾಯಂದ್ರೆ ಅದನ್ನ ಅನ್ಬಾಕ್ಸ್ ಮಾಡ್ತೀವಿ. ಯಾಕಂದ್ರೆ ಅವ್ರಿಗಿಂತ ಜಾಸ್ತಿ ಕ್ಯೂರಿಯಾಸಿಟಿ ನಮ್ದಾಗಿರುತ್ತೆ. ನಮ್ ನಿತಿ ಫ್ರೆಂಡ್ ಅಭಿಯಣ್ಣ ಅಂತ ಇದ್ದಾರೆ, ಅವ್ರಿಗೆ ವಂಶಿನ ಕಂಡ್ರೆ ತುಂಬಾ ಇಷ್ಟ. ಸೊ ಅವರು ಮತ್ತೆ ಅವ್ರ ಹುಡುಗಿ ಸೇರ್ಕೊಂಡು ವಂಶಿಗೆ ಅಂತ ಈ ಗಿಫ್ಟ್ ನ ಹುಡ್ಕೊಂಡು ತಂದಿದ್ದಾರೆ. ಎಲ್ಲಾನು ಮುಗಿಸ್ಕೊಂಡು ಅಮ್ಮನ ಮನೆಗೆ ಪ್ಯಾಕಿಂಗ್ ರೆಡಿ ಮಾಡ್ಕೊಂಡ್ವಿ. ಖಾಲಿ ಕಬೋರ್ಡ್ ಬಂದ್ ಮಾಡ್ಕೋಬೇಕು, ಮತ್ತೆ ಬಂದಾಗ ಹಿಂಗ್ ತುಂಬಿದ್ರು. ನನ್ನ ರೂಮ್ ಮೇಲ್ಗಡೆ ಇರೋದ್ರಿಂದ ಒಂದೊಂದಾಗಿ ಆ ಸ್ಟೆಪ್ಪಲ್ಲಿ ಎತ್ಕೊಂಡು ಹೋಗಕ್ ಕಷ್ಟ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಮತ್ತೆ ಅದಕ್ಕೆ ಈ ತರ ಎಲ್ಲ ಸರ್ಕಸ್ ಮಾಡ್ತಾ ಇದ್ರು. ನನ್ಗೆ ನನ್ನ ಗಂಡನ ಮನೆ ದೂರ ಇರೋದ್ರಿಂದ ಯಾವ ಡ್ರೆಸ್ ಇಟ್ಕೋಬೇಕು ಬಿಡ್ಬೇಕು ಅಂತಲೇ ಗೊತ್ತಾಗಿಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ ಆಲ್ ಎಲ್ಲಾನು ಬಟ್ಟೆ ಇಟ್ಕೊಂಡಿದ್ದೆ. ಬೇರೆ ಗಾಡಿ ಏನಾದ್ರೂ ಆಗಿದ್ದಿದ್ರೆ ಇವೆಲ್ಲ ತುಂಬಕ್ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಆದ್ರೆ ಓಮಿನಿ ಆಗಿರೋದ್ರಿಂದ ಅದ್ರಲ್ಲೇ ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂಡು ಹಾಗೆ ಪ್ಯಾಕಿಂಗ್ ಮಾಡ್ಕೊಂಡ್ವಿ. ಗಂಡ ಅಂತೂ ಬೈಕೊಂಡ್ ಏನ್ ಮನೆ ಬಿಟ್ಟು ಹೋಗ್ತಿದ್ಯಾ, ಇಷ್ಟೊಂದು ಇಟ್ಕೊಂಡು ಹೋಗ್ತಿದ್ಯಲ್ಲ ಅಂತ ಇದ್ರು. ನಾವು ಹೆಣ್ಮಕ್ಳು ಹಾಗೆ ಅಲ್ವಾ, ಅದಿದ್ರೆ ಇದಿಲ್ಲ ಅಂತೀವಿ, ಇದಿದ್ರೆ ಅದಿಲ್ಲ ಅಂತೀವಿ. ನಮ್ಮ ಮನೇಲಿರೋ ಚೋಟಾ ಚಾಂಪಿಯನ್ಸ್ ಒಬ್ರನ್ನೊಬ್ರು ಮುದ್ದಾಡ್ತಾ ಕೂತಿದ್ರು.
ವಂಶಿ ಊರಿಗೆ ಹೋಗ್ತಿದ್ದಾಳೆ ಅಂತ ಹೇಳ್ಬಿಟ್ಟು ನಮ್ ದಶುಗಂತೂ ತುಂಬಾನೇ ಬೇಜಾರು. ನನ್ ಗಂಡ ಅಂತೂ ನನ್ನ ಕಳ್ಸಕ್ಕೆ ಮನ್ಸಿಲ್ದೆ ಅಲ್ಲಲ್ಲೇ ಕೂರಿಸ್ಕೊಂಡು ಏನಾದ್ರೂ ಒಂದು ಮಾತಾಡ್ತಾ ಕೂತಿದ್ರು. ಹಂಗೋ ಹಿಂಗೋ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಹೊರಟ್ಬಿಟ್ವಿ. ಏನೋ ಗೊತ್ತಿಲ್ಲ, ಮನ್ಸಿಗೊಂಥರ ಬೇಜಾರಾಗ್ತಾ ಇತ್ತು. ಯಾಕಂದ್ರೆ ಈ ಸಲ 9 ತಿಂಗಳು ನಮ್ಮ ಅತ್ತೆ ಮನೇಲೇ ಇದ್ನಲ್ಲ, ಸೊ ಹಾಗಾಗಿ ಹೋಗಕ್ಕೆ ಏನೋ ಒಂಥರ ಮನ್ಸಿಗೆ ಭಾರ ಅನ್ನಿಸ್ತಿತ್ತು. ಆದ್ರೂನು ಈ ಸಲ ಅಳ್ಳೇಬಾರ್ದು ಅಂತ ಹೇಳ್ಬಿಟ್ಟು ತುಂಬಾನೇ ಗಟ್ಟಿ ಮನ್ಸು ಮಾಡ್ಕೊಂಡಿದ್ದೆ. ಏನೇ ಗಟ್ಟಿ ಮನ್ಸು ಮಾಡಿದ್ರು ನನ್ ಗಂಡ ಆಡೋದ್ ನೋಡ್ಬಿಟ್ಟು ನನಗಂತೂ ತುಂಬಾನೇ ಬೇಜಾರಾಗ್ತಾ ಇತ್ತು. ಅವರಂತೂ ಗಾಡಿ ಎಲ್ಲಿ ಸ್ಟಾರ್ಟ್ ಆಗಿ ಹೋಗುತ್ತೋ ಅಂತ ಹೇಳ್ಬಿಟ್ಟು ಅಲ್ಲಲ್ಲೇ ಕೂತ್ಕೊಂಡು ಮಾತಾಡೋ ಹಾಗೆಲ್ಲ ನಾಟಕ ಮಾಡ್ತಾ ಇದ್ರು. ಅವರು ಆತರ ಆಡ್ತಿರೋದ್ ನೋಡಿನೇ ನನಗೆ ಹೋಗಕ್ಕೆ ಮನ್ಸಾಗ್ತಿರ್ಲಿಲ್ಲ. ಆದ್ರೂ ಏನ್ ಮಾಡೋದು, ಅಮ್ಮನ ಮನೆ ಆಸೆ ಅನ್ನೋದು ನಮ್ಮ ಹೆಣ್ಮಕ್ಳಿಗೆ ಇದ್ದೇ ಇರುತ್ತಲ್ಲ. ಮೊದಲನೇ ಬಾಣಂತನ ಅಮ್ಮನ ಮನೇಲೆ ಮಾಡ್ಕೊಂಡು ಕಂಫರ್ಟ್ ಆಗಿರೋದ್ರಿಂದ 2ನೇ ಬಾಣಂತನೂ ಅಲ್ಲೇ ಮಾಡ್ಕೊಳ್ಳೋ ಆಸೆ ನನ್ಗೆ. ಆದ್ರೂ ಈ ಸಲ ತುಂಬಾ ಬೇಜಾರು ಅಂದ್ರೆ ನನ್ ಮಗನ್ನ ಬಿಟ್ಟೋಗೋದು. ಅವನಂತೂ ನನಗೆ ತುಂಬಾನೇ ಚೆನ್ನಾಗಿ ಹೊಂದ್ಕೊಂಡಿದ್ದ. ಊಟದಿಂದ ಹಿಡಿದು ಎಲ್ಲಾನು ಅಷ್ಟೇ ತುಂಬಾ ಚೆನ್ನಾಗಿ ಚಿಕ್ಕಿ ಹೇಳೋ ತರಾನೇ ಮಾಡಿಸ್ಕೊತಿದ್ದ. ಮದ್ವೆ ಆದಾಗ ಗಂಡನ ಮನೆಗೆ ಹೋಗೋದು ಎಷ್ಟು ಕಷ್ಟನೋ, ಮದ್ವೆ ಆಗಿ ಪ್ರೆಗ್ನೆಂಟ್ ಆದ್ಮೇಲೆ ಬಾಣಂತನಕ್ಕೆ ಅಂತ ಅಮ್ಮನ ಮನೆಗೆ ಹೋಗೋದು ಎಷ್ಟು ಕಷ್ಟ ಗೊತ್ತಾ. ಕಡೆ ಅಮ್ಮನ ಮನೆನೂ ಬೇಕು, ಈ ಕಡೆ ಗಂಡನ ಮನೆನೂ ಬೇಕು. ಈ ಸಲ ಅಂತೂ ನಾನು ಎಲ್ಲಾರನ್ನೂ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೆ. ಪಾರುಗ್ ಬೇರೆ ಪಾಪು ಆಗಿರೋದ್ರಿಂದ ಒಂದ್ ವಾರಕ್ಕೊಂದ್ಸಲ ಆದ್ರೂ ಹೋಗಿ ಅವನ್ನ ನೋಡ್ಕೊಂಡ್ ಬರ್ತಾ ಇದ್ವಿ. ಆದ್ರೆ ಈಗ ಅಮ್ಮನ ಮನೆಗೆ ಹೋದ್ಮೇಲೆ ಅದನ್ನು ಮಿಸ್ ಆಯ್ತು. ಇನ್ನ ಏನಿದ್ರು ಬಾಣಂತನೆಲ್ಲ ಮುಗಿಯೋವರೆಗೂ ವಿಡಿಯೋ ಕಾಲಲ್ಲಿ ನೋಡೋದೇ ಗತಿ. ಅಂತೂ ಇಂತೂ ಮನ್ಸಿಲ್ದಿರೋ ಮನ್ಸಲ್ಲಿ ಎಲ್ಲಾರ್ಗೂ ಟಾಟಾ ಬೈ ಬೈ ಹೇಳ್ಕೊಂಡು ನಮ್ಮಮ್ಮನ ಮನೆಗೆ ಹೊರಟೇ ಬಿಟ್ಟೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಿದ್ರೆ ಒಂದ್ ಲೈಕ್ ಕೊಟ್ಟು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು.